ಬಸವ ದರ್ಶನ ಪ್ರವಚನ ಉದ್ಘಾಟನಾ ಸಮಾರಂಭಕ್ಕೆ ಈ ಒಂದು ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ನಾಡೋಜ ಶ್ರೀ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ದೂರದಿಂದ ನಮ್ಮೆಲ್ಲರನ್ನು 20 ದಿನಗಳ ಕಾಲ ಪ್ರವಚನವನ್ನು ಹೇಳೋದಕ್ಕೆ ಬಂದಂಥ ಪೂಜ್ಯರಾದ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಪಾದಕಮಲಗಳಿಗೂ ಕೂಡ ನಮಸ್ಕರಿಸುತ್ತಾ ಹಾಗೂ ದಿವ್ಯ ಸಮ್ಮುಖ ವಹಿಸಿರುವಂಥ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರಾದಂಥ ಶರಣ ಸುಭಾಷ್ ಕಾರಮುಂಗಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮ ಅಕ್ಕವರಾದಂಥ ಶರಣೆ ಡಾಕ್ಟರ್ ಶೈಲೇಜಾ ಡಾಕ್ಟರ್ ಅನಿಲ್ ಕುಮಾರ್ ತಳವಡೆಯವರೇ ಹಾಗೂ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ಜಯರಾಜ್ ದಾಪ್ಶೆಟ್ಟಿ ಅಣ್ಣವರೇ ಹಾಗೂ ಸ್ವಾಗತವನ್ನು ಕೋರಿರುವಂಥ ಹಿರಿಯರಾದಂಥ ನಮ್ಮ ವೈನಿ ಶರಣೆ ಪಂಕಜ ಶಿವಲೋಖಂಡೆ ಅವರೇ ಹಾಗೂ ಶರಣು ಸಮರ್ಪಣೆ ವಹಿಸಿರುವಂಥ ಶರಣೆ ಹಿರಿಯರಾದಂಥ ರೇಖಾ ಮಹಾಜನ್ ಅತ್ತಿಯವರೇ ಹಾಗೂ ಇಲ್ಲಿ ಈ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವಂಥ ಶರಣ ದೀಪಕ್ ಥಮ್ಕಿಯವರೇ ಹಾಗೂ ಬಹಳ ಅದ್ಭುತವಾಗಿ ಇಲ್ಲಿ ವಚನ ಸಂಗೀತ ನೆರವೇರಿಸಿಕೊಡುತ್ತಿರುವಂಥ ಶರಣ ಸಂಗಮೇಶ್ ಪಾಟೀಲ್ ಅವರೇ ಹಾಗೂ ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೆ ನನ್ನ ಗೌರವಪೂರ್ವಕ ನಮನಗಳು ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಶರಣು ಶರಣೆಯರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ಇಲ್ಲಿ ಪ್ರವಚನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸನ್ನಿವೇಶ ಇರೋದ್ರಿಂದ ನಾ ಇಲ್ಲಿ ಹೇಳಕ್ಕೆ ಇಷ್ಟೇ ಬಯಸ್ತೀನಿ. ನನ್ನ ವಯಸ್ಸು ಸುಮಾರು ಈಗ 43. ಒಂದು 20-25 ವರ್ಷ ಕೆಳಗೆ ನಮ್ಮದು ತಾಯಿ ಆದಂಥ ಉಮಾದೇವಿ ಖಂಡ್ರಿಯವರು, ನಮ್ಮ ಸೋದರತ್ತಿ ಸುಮನ್ ಬೈ ಜಲ್ದಿಯವರು, ನಮ್ದು ಇನ್ನೊಬ್ಬರು ಹಿರಿಯವರು ಮುಕ್ತಾಬಾಯಿ ಖಂಡ್ರಿಯವರು ಹಾಗೂ ಇಲ್ಲಿ ಕುಂತಂಥ ರೇಖಾ ಮಹಾಜನ್ ಅಂಟಿಯವರು, ಇನ್ನೂ ಭಾಳಷ್ಟು ಮಲಮ ಅಂಟಿಯವರು, ಇವರೆಲ್ಲ ಒಂದು 20-25 ವರ್ಷ ಕೆಳಗಪ್ಪರೆ ನಮ್ಮದು ಇದ್ರದ್ದು ಟೈಮ್ನಾಗ ಏನದು ಅಪ್ಪವ್ರು 1 ತಿಂಗಳು ಪ್ರವಚನ ತಗೊಳ್ತಿದ್ರು. ಅವಾಗ ಶ್ರಾವಣದಾಗ ಅಪ್ಪವ್ರದ್ದು ಪ್ರವಚನ ನಡಿಬೇಕಾದ್ರು ನಮ್ದು ಇವರೆಲ್ಲರೂ ಸಂಜೆ 5-6 ಆಯಿತು, ಏನಿದ್ರು ಬಿಡಬೇಕು, ಇವರು ಓಡಬೇಕು ಗದ್ಗೆ ಕಡೆ. ನಮಗೆ ಅವಾಗ ಇನ್ನು 20-25 ವರ್ಷ ಕೆಳಗ ಇದ್ರದ್ದು ಅಷ್ಟು ಮಹತ್ವ ತಿಳಿತಿರ್ಲಿಲ್ಲ. ಪ್ರವಚನ ಅಂದ್ರೆ ಏನು, ಇದ್ರದ್ದು ಜೀವನದಾಗ ಏನು ಮಹತ್ವ ಎಂಬುದೇ ನಮಗೆ ಗುರುತಿದ್ದಿಲ್ಲ. ಅವಾಗ ನಾ ಅಂತಿದ್ದ ಇವ್ರು ಯಾಕೆ ಹಿಂಗೆ ಓಡ್ಲತ್ತಾರ. ಅವಾಗ ಏನ ಗದ್ಗಿನೂ ಇಷ್ಟೊಂದು ಅಭಿವೃದ್ಧಿ ಆಗಿದ್ದಿಲ್ಲ. ಅಪ್ಪವ್ರು ಅಲ್ಲಿ ಪ್ರವಚನ ತಗೋತಿರು ಸಂಜೆ ಟೈಮ್ನಾಗ ಮಳೆಗಾಲದಾಗ ಮಳೆ ಬಡಿತಿತ್ತು. ನಾ ಅಂತಿದ್ದೆ ಯಾಕೆ ನಡೆದಿರಿ ಮಳೆಗೆ ಇಷ್ಟು, ಏನು ನಿಮಗೆ ಅಡಸಿಂದ ಯಾಕೆ ನಡೆದಿರಿ, ಯಾಕೆ ಒಂದಿನೂ ತಪ್ಪಬಾರ್ದು, ಒಂದೂ ಪ್ರವಚನ ತಪ್ಪಬಾರ್ದು ಇವರು. ಆದರೂ ಇವಾಗ ಮುಂದೆ ಗುರುಗಳ ಆಶೀರ್ವಾದದಿಂದ, ನಮ್ಮ ತಾಯಿ ತಂದೆಯವರ ಆಶೀರ್ವಾದದಿಂದ, ಬಹಳಷ್ಟು ಕೆಲಸ ಕಾರ್ಯಗಳದಿಂದ ದೇಶದಲ್ಲಿ ಬಹಳಷ್ಟು ರಾಜ್ಯಗಳೀಗ, ವಿಶ್ವದಲ್ಲಿ ಬಹಳಷ್ಟು ದೇಶಗಳೀಗ ಓಡಾಡೋ ಅಂತ ನನಗೊಂದು ಯೋಗ ಸಿಕ್ತು. ಇಷ್ಟೆಲ್ಲ ಇವಾಗ ಓಡಾಡಿ ಬಂದ್ಮೇಲೆ ಬಹಳಷ್ಟು ಸಂಸ್ಕಾರಗಳು, ಬಹಳಷ್ಟು ರೀತಿ ಜನರಿಗೆ ಎಲ್ಲರಿಗೆ ನೋಡಾದ್ಮೇಲೆ ಇವತ್ತು ಅನ್ನಿಸ್ತದ, ಇವತ್ತು ಜೀವನದಲ್ಲಿ ಏನೋ ಒಂದು ನೈತಿಕ ಮೌಲ್ಯಗಳನ್ನು ಇಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀವಿ. ಇವತ್ತು ಜೀವನದಲ್ಲಿ ಬಹಳಷ್ಟು ಸುಖ ದುಃಖಗಳು ಎಲ್ಲರ ಜೀವನದಲ್ಲಿ ಬಂದೇ ಬರ್ತಾವ. ಸುಖ ದುಃಖ ಕಷ್ಟ ಯಶು ಎಲ್ಲ ಭಾಳ ಬರ್ತಾವ. ಆದ್ರೂ ಇಷ್ಟೆಲ್ಲ ಬರಕ್ಕಾಗನು ಇವತ್ತು ನನಗೊಂದು ನಂಬಿಕೆ ಇದೆ, ಜೀವನದಲ್ಲಿ ಒಂದು ನೈತಿಕ ಮೌಲ್ಯಗಳನ್ನು ಇಟ್ಕೊಂಡು ಎಲ್ಲೂ ಒಂದು ಪ್ರಸನ್ನ ಖಂಡ್ರೆ ಎಂಬ ಒಂದು ಹೆಸರಿಗೆ ಒಂದು ಚುಕ್ಕೆ ತರಲಾರ್ದಂಗೆ ಇವತ್ತು ನಡ್ಕೊಂಡು ಬರ್ಲಾಕ ಕಾರಣ ಏನರ ಇತ್ತಂದ್ರು ನಮ್ಮ ತಾಯಿ ಆದಂಥ ಉಮಾದೇವಿ ಖಂಡ್ರೆ ಅವ್ರ ಸಂಸ್ಕಾರ ಹಾಗೂ ಅಪ್ಪವ್ರದ್ದು ಸಂಸ್ಕಾರಗಳು. ತಾಯಿಯವರು ಹೋಗಿ ಪ್ರವಚನ ಕೇಳಬೇಕು, ನಾವು ಕೇಳಿ ಬಿಡ್ಲಿ ಆದ್ರೂ ಮನೆಗೆ ಬಂದು ಹೇಳಬೇಕು. ಆ ಪ್ರವಚನ ನಾವು ಆವಾಗ ಕೇಳಿ ಬಿಡ್ಲಿ, ಅಪ್ಪವ್ರು ಹೇಳಿದ ಪ್ರವಚನ ನಮಗೆ ಮನೆಗೆ ಬಂದು ಹೇಳ್ಬೇಕಪ್ಪರೇ. ಆವಾಗ ಕೇಳಿದ ಮಾತುಗಳು ಮುಂದೆ ಹೋಗಿ ಜೀವನದಾಗ ಯಾವಾಗ ಎಂಥ ಸನ್ನಿವೇಶಗಳು ಬಂದು ಅವಾಗ ಅದು ಏನೋ ದೇವರ ಆಶೀರ್ವಾದ, ಅಪ್ಪರ ಆಶೀರ್ವಾದ, ಅವೆಲ್ಲ ಪ್ರವಚನಗಳು ಅವ್ರು ಹೇಳಿದ್ದು ಅಪ್ಪರು ಹೇಳಿದ ಮಾತುಗಳೆಲ್ಲ ನೆನ್ಸ್ಕೊಂಡು ಇವತ್ತ ತಳವಡೆ ಮೇಡಮ್ ಅವ್ರು ಹೇಳಿದ್ರು, ಜೀವನದಾಗ ಯಾರ್ದು ಮನಸ್ಸಿನಾಗ ಎಂದಪ್ಪ ಅಂದ್ರೆ ಇವತ್ತು ಸ್ಥಿರತೆ ಇಲ್ಲ. ಎಲ್ಲರಿಗೆ ಎಂದಪ್ಪ ಟೆನ್ಷನು, ಎಲ್ಲರಿಗೆ ಆಸೆಗಳು ಹೆಚ್ಚಿಗಾಗ್ಯಾವ, ಎಲ್ಲರಿಗೆ ಎಕ್ಸ್ಪೆಕ್ಟೇಷನ್ಸ್ನು ಹೆಚ್ಚಿಗಾಗ್ಯಾವ, ಎದುರಿನವ್ರನಿಂದು ಬಹಳಷ್ಟು ಆಸೆಗಳಾಗ್ಯಾವ. ಇಂಥ ಒಂದು ಜೀವನದಾಗ ಪ್ರವಚನನಿಂದು ಅಪ್ಪರ್ಗಳೇನು ನುಡಿಗಳವ ಇವೆಲ್ಲ ನಮ್ಮ ಜೀವನದಾಗ ನಾವು ಕೇಳ್ದೇವು ಅಂದ್ರೆ ಯಾವಾಗ ಸಮಯ ಬೀಳ್ತು ಜೀವನದಾಗ ಅವಾಗ ಅವೆಲ್ಲ ನಮ್ಗೆ ಬರ್ತಾವ. ಇವತ್ತು ಅವ್ರಿಗೆ ನಾ ಕೇಳ್ತಾ ಇದ್ದ, ಅಪ್ಪವ್ರು ಇನ್ನೂ ಎಂದಪ್ಪ ಅಂದ್ರು ಪ್ರವಚನ ತಗೋತಾರೆ ನಮ್ಮ ಅಪ್ಪರು ಅಂತ ಕೇಳ್ದ. 40 ವರ್ಷದಿಂದ ಅಪ್ಪವ್ರು ಇವಾಗ ಅವ್ರು ಅಮೃತ ಮಹೋತ್ಸವನೇ ಮಾಡ್ತಾ ಇದ್ದಾರೆ. ಇವಾಗ 75 ವರ್ಷ ಆಗ್ತಾ ಇದೆ ಇವತ್ತು. ಅಂದ್ರೂ ಕೂಡ ಇಷ್ಟೊಂದೆಲ್ಲ ನಮ್ಮ ಭಾಗದಲ್ಲಿ ಹಿಂದುಳಿದ ಭಾಗದಾಗ ಇವತ್ತು ಮಕ್ಕಳು MBBS ಆಗ್ಲತ್ತಾರ,
ಇವತ್ತು ಮಕ್ಕಳು IIT ನಲ್ಲಿ ನಡೀತಾ ಇದಾರೆ. ಯಾಕ ಅಪ್ಪವರೆಲ್ಲ ಬೆಳೆಸದಂತ ಒಂದು ಶಿಕ್ಷಣ ಏನ್ ನಮ್ಗೆ ಕೊಡ್ಲತ್ತಾರ ನಮ್ಮ ಮಕ್ಕಳಿಗೆ, ಅದ್ರದಿಂದ ಇವತ್ತೆಲ್ಲ ಮಕ್ಕಳು ನಮ್ಮ ಮಕ್ಕಳನ್ನು ಇಲ್ದ್ರ ಮಂಗಳೂರು ಬೆಂಗಳೂರು ಎಲ್ಲ ನಾವೇ ಓದ್ ಬಂದಿನವ್ರು ಇದ್ದೇವೆ ಅಪ್ಪರೇ. ನಾವೇ ಎಲ್ಲ PUC ನಾಗ ಎಂಟ್ರೆನ್ಸ್ ಸಲುವಾಗಿ ಮಂಗಳೂರಿಗೆ ಹೋಗಿದ್ ನಮ್ಮಲ್ಲಿ ನಮಗೆ ಕಳ್ಸಿವ್ರು, ಹುಬ್ಳಿಗೆ ಕಳ್ಸಿವ್ರು. ಇವತ್ತು ನಮ್ಮ ಮಕ್ಕಳು ಇಲ್ಲೇ ಹರ ಇವತ್ತು ಇಂಥ ಒಂದು ಇಷ್ಟೊಂದು ನಮಗೆಲ್ಲ ಎಂದಪ್ಪ ಅಂದ್ರು ಅವಕಾಶಗಳು ಮಾಡಿಕೊಟ್ಟು ಈಗ ಅಪ್ಪರು ಹೇಳಿದ್ರು ಇಡೀ ರಾಜ್ಯದಲ್ಲಿ ಎಂದಪ್ಪ ಎಲ್ಲ ಲಿಂಗಾಯತ ಮಠಾಧೀಶರದು ಅಧ್ಯಕ್ಷರ ಅಪ್ಪರು, ಇಡೀ ರಾಷ್ಟ್ರದಲ್ಲಿ ಯಾಕ ವಿಶ್ವದಲ್ಲಿ ಅಪ್ಪರ್ದು ಇವತ್ತು ಎಲ್ಲರಿಗೂ ಅಪ್ಪರ್ದ ಅಗತ್ಯ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಈಗನು ಶ್ರಾವಣದಾಗ ಒಂದು ತಿಂಗಳು ಅಪ್ಪರೇ ಯಾವಾಗ ಪ್ರವಚನ ತಗೋತಾರ ಅಂದ್ರೆ ನಮ್ಮ ಎಂಥ ಸೌಭಾಗ್ಯ ಅದ ಅಂತ ನಾ ಹೇಳಕ್ ಬಯಸ್ತೀನಿ. ಇವತ್ತು ಹೆಂಗಾಗ್ಯದ ಪರಿಸ್ಥಿತಿ ಅಂತಂದ್ರ ಅಪ್ಪವ್ರು ಮೊದಲು ಪ್ರವಚನ ತಗೋಬೇಕಾದ್ರು ನಮಗ ಅದ್ರದ್ದು ಮಹತ್ವ ಗೊತ್ತಿದ್ದಿಲ್ಲ. ಈಗ ಹೆಂಗಾಗ್ಯದ ಅಂದ್ರೆ ಕೆಲಸ ಮಾಡಿ ರಾತ್ರಿ ಮಕ್ಮಸ್ಕಿನ ಪಲ್ಲೆ ಯೂಟ್ಯೂಬ್ನಾಗ ಯಾರ ಸ್ವಾಮಿಗಳದನ್ನ ಪ್ರವಚನ ಕೇಳಿ ಮಕ್ಕೊಂಡ್ರೆ ನಿದ್ದೆ ಬರ್ತದೆ ಈಗ. ಅಂತದ್ರಾಗ ನಮ್ಮ ಅಪ್ಪವ್ರು ಇಷ್ಟೊಂದು ದೊಡ್ಡ ಅಪ್ಪವ್ರು ಇರ್ಲಕ್ಕಾಗಿ ನಮಗೆ ಒಂದು ತಿಂಗಳು ಪ್ರವಚನ ತಗೋತಿದ್ದಾರೆ. ಅದಕ್ಕೆ ನಾವೆಲ್ಲರೂ ನಾನು ಭಾಳಷ್ಟು ನಂದು ದೋಸ್ತರಿಗೂ ಹೇಳ್ತೀನಿ, ಬೆಂಗಳೂರಿನಲ್ಲಿ ಡೆಲ್ಲಿನಲ್ಲಿ ಹೇಳ್ತೀನಿ ನಾನು. ಯಾರಾದ್ರೂ ಏನಾರ ಹೇಳಿದ್ರೆ ಹೇಳ್ತೀನಿ, ಬರ್ರಪ್ಪ ನಮ್ಮ ಅಪ್ಪರ ಪ್ರವಚನ ಯೂಟ್ಯೂಬ್ನಾಗ ಹೊಡೀರಿ, ಕೇಳ್ರಿ. ಪ್ರವಚನ ಕೇಳೋದ್ರಿಂದ ಏನಪ್ಪ ಅಂದ್ರೆ ಏನು ಮಾನಸಿಕವಾಗಿ ಒಂದೇನು ನಮಗೊಂದು ಸ್ಥೈರ್ಯ ಸಿಗ್ತದೆ. ಇವತ್ತು ಹೆಂಗೆ ಶಾರೀರಿಕವಾಗಿ ನಾವು ಸದೃಢ ಇರ್ಬೇಕಿತ್ತಂದ್ರೆ ಊಟ ಬೇಕು, ನಿದ್ದೆ ಬೇಕು. ಹಂಗೆ ಮಾನಸಿಕವಾಗಿ ಸದೃಢ ಇರ್ಬೇಕಿತ್ತಂದ್ರೆ ಗುರುಗಳದು, ಸಂತರು, ಹಿರಿಯರದು ಒಂದು ಪ್ರವಚನ ನಾವು ಕಿವಿಗೆ ಬೀಳಬೇಕು. ಅವಾಗೇ ನಾವು ಇವತ್ತಿನ ಈ ಒಂದು ಒತ್ತಡದ ಜೀವನದಲ್ಲಿ ನಾವು ಏನಾದರೂ ಜೀವನ ಮಾಡ್ಬೋದಂತ ಇದು ನಂದು ಅನುಭವ ಅದ. ಅದು ನಾನು ಭಾಳಷ್ಟು ಜನರಿಗೂ ನಾನು ಹೇಳ್ತಾ ಇರ್ತೀನಿ. ಅದಕ್ಕೆ ಇವತ್ತಿನ ಈ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಂಗೆ ಗೌರವ ಕೊಟ್ಟು ಇದು ಒಂದು ಏನು ನಂಗೆ ಮಾತಾಡ್ಲಕ್ಕೂ ಒಂದು ಅವಕಾಶ ಕೊಟ್ಟಿರಿ ಅಪ್ಪರೇ. ಇದಕ್ಕೆ ನಿಮಗೆ ನಾನು ಭಾಳಷ್ಟು ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು. ಶ್ರವಣ ವಿಶ್ವನಾಥ್.